ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಇದ್ರ ಬಗ್ಗೆ ನಿಮಗೆ ಏನ್ ಐಡಿಯಾಸ್ ಇಲ್ಲ ಅಂದ್ರೂ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತಿದ್ರೆ ಇಂಜಿನಿಯರಿಂಗ್. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಮತ್ತೆ ಯಾವ ತರ ಡಿವೈಡ್ ಮಾಡ್ತಾರೆ, ಮತ್ತೆ ಬಿ ಸೈಕಲ್ ಮತ್ತೆ ಸಿ ಸೈಕಲ್, ಫಸ್ಟ್ ಸೆಮ್ ಸೆಕೆಂಡ್ ಸೆಮ್, ಈ ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಮತ್ತೆ ಯಾವ ತರ ನೀವು ಎಕ್ಸಾಮ್ ಬರೀತೀರಾ, ಮತ್ತೆ ಯಾವ ತರ ಪ್ರಿಪೇರ್ ಆಗ್ತೀರಾ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಫಸ್ಟ್ ನಾನು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ನಿಮಗೆ ಯಾವ್ದು ಅಂತ ಅಂದ್ರೆ ನಿಮಗೆ ಎರಡ್ ತರ ಇದೆ, ಪಿ ಸೈಕಲ್ ಮತ್ತೆ ಇನ್ನೊಂದು ಸಿ ಸೈಕಲ್. ಅದ್ರಲ್ಲಿ ನಾನು ಫಸ್ಟ್ ಸಿ ಸೈಕಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ಸಿ ಸೈಕಲ್ ನನಗೆ ಬಂದಿದ್ದು ಫಸ್ಟ್ ಸಿ ಸೈಕಲ್. ಇದು ನಾನು ಆಲ್ರೆಡಿ ಹೇಳ್ಬಿಡ್ತೀನಿ ಫಸ್ಟ್. ನನಗೆ ಗೊತ್ತಿರಂಗೆ ವಿ ಟಿ ಯು ಅಲ್ಲಿ ನಾನು ಓದ್ತಿರೋದು, ಅದಕ್ಕೆ ವಿ ಟಿ ಯು ಅಲ್ಲಿ ಈ ತರ ಕೊಟ್ಟಿದ್ರು ನನಗೆ. ಆಟೋನಮಸ್ ಬಗ್ಗೆ ನಂಗೆ ಅಷ್ಟ ಗೊತ್ತಿಲ್ಲ. ಆಟೋನಮಸ್ ಬಗ್ಗೆ ಬೇಕು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಕಾಮೆಂಟ್ ಹಾಕಿ, ಅದ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ನಾನು ವಿಡಿಯೋ ಇರೋದ್ರಿಂದ ನನಗೆ ಸಿ ಸೈಕಲ್ ಬಿ ಸೈಕಲ್ ಎರಡಿದೆ. ಅದ್ರಲ್ಲಿ ಫಸ್ಟ್ ನನಗೆ ಸಿ ಸೈಕಲ್ ಸಿಕ್ಕಿದ್ದು. ಅದ್ರಲ್ಲಿ ನನಗೆ ಯಾವ್ಯಾವ ಸಬ್ಜೆಕ್ಟ್ ಇತ್ತು ಅಂದ್ರೆ ಫಸ್ಟ್ ಕೆಮಿಸ್ಟ್ರಿ. ಸಿ ಸೈಕಲ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಕೆಮಿಸ್ಟ್ರಿ ಇದ್ದೇ ಇರುತ್ತೆ ಅಂತ. ನೆಕ್ಸ್ಟ್ ಇ ಸಿ ಅಂದ್ರೆ ಏನು ಅಂತ ತಲೆಕೆಡಿಸ್ಕೊಬೇಡಿ, ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಂತ, ಅದೊಂದು ಸಬ್ಜೆಕ್ಟ್. ಅದು ಇ ಸಿ ಅವರಿಗೆ ಇರುತ್ತೆ ಅಂತ ಅಲ್ಲ, ಫಸ್ಟ್ ಇಯರ್ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಇಯರ್ ಆಲ್ ಬ್ರಾಂಚಸ್ ಏನ್ ಸಿ ಎಸ್ ಸಿ ಮತ್ತೆ ಸಿ ಎಸ್ ಸಿ, ಇ ಸಿ ಅಂಡ್ ಆಲ್ ಬ್ರಾಂಚಸ್, ಎಲ್ಲಾ ಬ್ರಾಂಚಸ್ಗೂ ಆಲ್ ಬ್ರಾಂಚಸ್ ಏನಿರುತ್ತೆ ಫಸ್ಟ್ ಇಯರ್ ಸೇಮ್ ಇರುತ್ತೆ, ಯಾವ್ದೇ ತರ ಚೇಂಜಸ್ ಇರಲ್ಲ ಆಯ್ತಾ ಸಬ್ಜೆಕ್ಟ್ಗಳು. ಅದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಿರೋದು. ಫಸ್ಟ್ ನನಗೆ ಇಲ್ಲಿ ಹಾಕಿದ್ರೆ ಇದನ್ನ ನೋಡ್ಬಿಟ್ಟು ಹೋಯ್ತೀನಿ ಅಂತ ಅಂದ್ರೆ ಗೊತ್ತಾಗಲ್ಲ ಅವರಿಗೆ, ಅಷ್ಟೇ ಇನ್ಫಾರ್ಮೇಶನ್ ಗೊತ್ತಾಗೋದು. ಓಕೆನಾ, ಎಲ್ಲರಿಗೂ ಸೇಮ್ ಸಬ್ಜೆಕ್ಟ್ ಇದೇ ಇರುತ್ತೆ. ನಾನು ಇ ಸಿ, ಎ ಎಂ ಎಲ್, ಸಿ ಎಸ್ ಆತರ ಏನಿಲ್ಲ, ಎಲ್ಲರಿಗೂ ಇದೇ ಸಬ್ಜೆಕ್ಟ್. ಬಟ್ ಸಿ ಸೈಕಲ್ ಪಿ ಸೈಕಲ್ ನ ಚೇಂಜ್ ಮಾಡಿರ್ತಾರೆ. ಸಿ ಎಸ್ ಗೆ ಈಗ ನಂಗೆ ಸಿ ಸೈಕಲ್ ಕೊಟ್ಟಿದ್ರೆ ಇ ಸಿ ಅವರಿಗೆ ಪಿ ಸೈಕಲ್ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ಸೆಮ್ ಸೆಕೆಂಡ್ ಸೆಮ್ ನಮಗೆ ಪಿ ಸೈಕಲ್ ಕೊಟ್ರೆ ಅವ್ರಿಗೆ ಸಿ ಸೈಕಲ್ ಕೊಡ್ತಾರೆ. ಆಯ್ತಾ. ನಮಗೆ ಕೆಮಿಸ್ಟ್ರಿ ಮತ್ತೆ ಇ ಸಿ ಅದಾಯ್ತು. ನೆಕ್ಸ್ಟ್ ಇನ್ನೊಂದು ಯಾವ್ದಿರುತ್ತೆ ಅಂದ್ರೆ ಪೈಥಾನ್. ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಲ್ಲೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ, ಇದ್ರಲ್ಲೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ. ಇದ್ರಲ್ಲಿ ಪೈಥಾನ್ ಇದ್ರೆ ಇದ್ರಲ್ಲಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ. ಓಕೆನಾ. ಮತ್ತೆ ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಹೊಸದು 2025 ಸ್ಕೀಮ್ ಅಲ್ಲಿ ಬಂದಿರೋದು. 2022 ಸ್ಕೀಮ್ ಇಂದ ನೀವು ಯಾರು ನೋಟ್ಸ್ ಇಸ್ಕೊಳ್ಳಿ, 25 ಸ್ಕೀಮ್ ಇಂದ ನೋಟ್ಸ್ ಇಸ್ಕೊಳ್ಳಿ. ಯಾಕಂದ್ರೆ 22 ನೋಟ್ಸ್ ಅಲ್ಲಿ 25 ಸ್ಕೀಮ್ ಚೇಂಜ್ ಆಗಿದೆ ಆಯ್ತಾ. ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ಹೊಸ ಸಬ್ಜೆಕ್ಟ್. ಓಕೆನಾ. ಇಂಗ್ಲಿಷ್ ಅಂದ್ರೆ ನೀವೇನು ರೈಟಿಂಗ್ ಬರೆಯೋದು ಅಥವಾ ಆತರ ಏನಿರಲ್ಲ, ಅಸೈನ್ಮೆಂಟ್ ಇರುತ್ತೆ. ಆಮೇಲೆ ಟಿಕ್ಕಿಂಗ್ ಇರುತ್ತೆ. ವಿ ಟಿ ಇಂದ ಬರುವಂತದ್ದು ಟಿಕ್ಕಿಂಗ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಐ ಡಿ ಟಿ ಎಲ್ ಅಂದ್ರೆ ಇದು ಒಂದ್ ಕ್ರೆಡಿಟ್. ನಿಮಗೆ ಕ್ರೆಡಿಟ್ ಬಗ್ಗೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಗೈಸ್, ಇದೇ ತರ ವಿಡಿಯೋಸ್ ಬರ್ತಿರ್ತವೆ. ಐ ಡಿ ಟಿ ಎಲ್ ಅಂತ ಅಂದ್ರೆ ಇದು ಒಂದು ಪ್ರಾಜೆಕ್ಟ್. ನೀವು ಒಂದು ಪ್ರಾಜೆಕ್ಟ್ ನ ಮಾಡಿ ಅಲ್ಲಿ ನೀವು ಡಿಸ್ಪ್ಲೇನ ಮಾಡ್ಬೇಕಾಗುತ್ತೆ, ಅಂದ್ರೆ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಈಗ ಎಕ್ಸ್ಟರ್ನಲ್ಸ್ ಒಂದ್ಸತಿ ಇರುತ್ತೆ, ಇಂಟರ್ನಲ್ ಒಂದ್ಸತಿ ಇರುತ್ತೆ. ಅಂದ್ರೆ ಒಂದು ಟೀಮ್ ಒಂದು ಪ್ರಾಜೆಕ್ಟ್ ನ ಮಾಡಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದು. ನೆಕ್ಸ್ಟ್ ಕ್ರೆಡಿಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಇದೇ ಲೆಂತ್ ಆಗ್ಬಿಡುತ್ತೆ. ನೆಕ್ಸ್ಟ್ ಐ ಸಿ ಅಂದ್ರೆ ನಿಮಗೆ ಟೆನ್ಷನ್ ಇಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದನ್ನ 25 ಸ್ಕೀಮ್ ಇಂದ ಅದು ಟಿಕ್ಕಿಂಗ್ ಇತ್ತು, ಈಗ ಟಿಕ್ಕಿಂಗು ಇಲ್ಲ. ಅದೇನು ಬರೀ ಅಸೈನ್ಮೆಂಟ್ ಬರೆಯೋದು ಮತ್ತೆ ಪಾಠ ಮಾಡ್ತಾರೆ ಅಷ್ಟೇ, ಅದ್ರದ್ದೇನು ಟೆನ್ಷನ್ ಇಲ್ಲ. ನೆಕ್ಸ್ಟ್ ಮ್ಯಾಥ್ಸ್ ಅಂದ್ರೆ ಆ ಮ್ಯಾಥ್ಸ್ 2 ಸೆಮ್ ಅಲ್ಲಿ ಇರುತ್ತೆ ನೋಡಿ. ಪಿ ಸೈಕಲ್ ಅಲ್ಲಿ ಇರುತ್ತೆ ಮತ್ತೆ ಸಿ ಸೈಕಲ್ ಇರುತ್ತೆ. ಅದಕ್ಕೆ ಮತ್ತೆ M1 ಅಂಡ್ M2 ಯಾಕೆ ಎಲ್ಲ ಕಷ್ಟ ಅಂತಾರೆ ಅಂದ್ರೆ ಇದೇ ಕಾರಣಕ್ಕೆ. ಮ್ಯಾಥ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮ್ಯಾಥ್ಸ್ ನ ಪಾಸ್ ಮಾಡ್ಕೊಂಡ್ರೆ ಆಲ್ ಸಬ್ಜೆಕ್ಟ್ ನ ಆರಾಮಾಗಿ ಪಾಸ್ ಮಾಡ್ಕೋಬಹುದು. ಯಾಕಂದ್ರೆ ಮ್ಯಾಥ್ಸ್ ಒಂದ್ ಸ್ವಲ್ಪ ಕಷ್ಟ ಅನ್ಸದೆ ಎಲ್ಲರಿಗೂ. ಮ್ಯಾಥ್ಸ್ ಈಸಿನೇ ಇರುತ್ತೆ, ಪಾಸ್ ಮಾಡ್ಕೋಬಹುದು. ನೀವು ಔಟ್ ಆಫ್ ಔಟ್ ತೆಗಿತೀನಿ ಅನ್ನೋರು ಓದ್ಲಬಹುದು, ಬಟ್ ಪಾಸ್ ಆಗ್ಬೋದು ಆರಾಮಾಗಿ. ಅದ್ರದ್ದು ಏನಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡೋಣ. ಈಗ ನೆಕ್ಸ್ಟ್ ಪಿ ಸೈಕಲ್ ಯಾವ್ದಿರುತ್ತೆ, ಪಿ ಸೈಕಲ್ ಅಷ್ಟೇ ಗೊತ್ತಾಗುತ್ತೆ. ಫಿಸಿಕ್ಸ್ ಇದ್ದೇ ಇರುತ್ತೆ. ಫಿಸಿಕ್ಸ್ ಅಲ್ಲಿ ಲ್ಯಾಬ್ ಇರುತ್ತೆ ಮತ್ತೆ ರೈಟಿಂಗು ಇರುತ್ತೆ. ಓಕೆನಾ. ಇದು ಕೆಮಿಸ್ಟ್ರಿಲೂ ಅಷ್ಟೇ, ಲ್ಯಾಬ್ ಇರುತ್ತೆ, ರೈಟಿಂಗು ಇರುತ್ತೆ. ನೆಕ್ಸ್ಟ್ ಬಿಲ್ಡಿಂಗ್ ಸೈನ್ಸ್ ಇದು ಒಂದು ಸಿವಿಲ್ ಇಂಜಿನಿಯರಿಂಗ್. ಸಿವಿಲ್ ಇಂಜಿನಿಯರ್ ಸಬ್ಜೆಕ್ಟ್ ಇದು ಎಲ್ಲರಿಗೂ ಇರುತ್ತೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಸೆಕೆಂಡ್ ಇಯರ್ ಡಿಪ್ಲೊಮಾ ಇಂದ ಡೈರೆಕ್ಟ್ ಬಂದವರಿಗೆ ಈ ಯಾವ ಸಬ್ಜೆಕ್ಟ್ ಇರಲ್ಲ. ಇವೆಲ್ಲ ಸಬ್ಜೆಕ್ಟ್ ಅವ್ರು ಎಲ್ಲಿ ಓದಿರ್ತಾರೆ, ಡಿಪ್ಲೊಮಾದಲ್ಲೇ ಓದಿರ್ತಾರೆ. ಬಟ್ ಇದು ಯಾರು ಪಿ ಯು ಸಿ ಮಾಡಿ ಬರ್ತಾರೆ ಇಂಜಿನಿಯರಿಂಗ್ ಅವರಿಗೆ ಇರೋ ಸಬ್ಜೆಕ್ಟ್. ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಥ್ಸ್ ಕಾಮನ್ 2002 ಇರುತ್ತೆ. ಇದರಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಇತ್ತು. ಈಗ ನಿಮಗೆ ಪಿ ಸೈಕಲ್ ಕೊಡ್ತಾರೆ, ಸಿ ಪ್ರೋಗ್ರಾಮ್ ಕೊಡ್ತಾರೆ. ಇದರಲ್ಲಿ ಲ್ಯಾಬ್ ಮತ್ತೆ ರೈಟಿಂಗ್ ಎರಡು ಇರುತ್ತೆ. ಇದ್ರಲ್ಲೂ ಅಷ್ಟೇ, ಪೈಥಾನ್ ಅಲ್ಲೂ ಅಷ್ಟೇ, ಲ್ಯಾಬ್ ಮತ್ತೆ ಸಿ ಪ್ರೋಗ್ರಾಮ್. ಇದ್ರಲ್ಲಿ ಎಕ್ಸ್ಟರ್ನಲ್ಸ್ ಇರುತ್ತೆ, ಇದ್ರಲ್ಲಿ ಎಕ್ಸ್ಟರ್ನಲ್ಸ್ ಇರಲ್ಲ. ಇದ್ರಲ್ಲಿ ಎಕ್ಸ್ಟರ್ನಲ್ಸ್ ಇರಲ್ಲ, ಇದ್ರಲ್ಲಿ ಎಕ್ಸ್ಟರ್ನಲ್ಸ್ ಇರಲ್ಲ, ಇಂಟರ್ನಲ್. ಓಕೆನಾ. ನೆಕ್ಸ್ಟ್ ಕನ್ನಡ ಏನಿಲ್ಲ, ಟಿಕ್ಕಿಂಗು ಈಸಿ ಸಬ್ಜೆಕ್ಟ್. ಬಟ್ ಇನ್ನು ಎಕ್ಸಾಮ್ ಬರ್ತಿಲ್ಲ, ನಾಳೆ ಎಕ್ಸಾಮ್ ಇದೆ.
ನೋಡೋಣ. ನಾಳೆ ಎಕ್ಸಾಮ್ ಇರೋದ್ರಿಂದ ನಾಳೆ ಎಕ್ಸಾಮ್ ಬರೆದ್ರಾಯ್ತು. ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ಕನ್ನಡ ಟಿಕ್ಕಿಂಗ್ ಅಲ್ವಾ, ಬರಿಬೋದು. ನಾಳೆ ಏನ್ ಅಷ್ಟೇನು ಕಷ್ಟ ಇರಲ್ಲ, ಬರಿಬೋದು. ಪಾಸ್ ಆಗ್ಬಿಟ್ರೆ ಸಾಕು. ನಮ್ಗೆ ಏನ್ ಅದ್ರಲ್ಲಿ ಸ್ಕೋರ್ ಬೇಕು ಆತರ ಏನಿಲ್ಲ. 18 ಪಾಸು, ಒಂದ್ 90-20 ಬಂದ್ರು ನನಗೆ ಸಾಕು. ನೆಕ್ಸ್ಟ್ ಕ್ಯಾಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇದು ಯಾವ ತರ ಅಂದ್ರೆ ಕ್ಯಾಡ್ ಸಬ್ಜೆಕ್ಟ್ ಅರ್ಥ ಆದ್ರೆ ಸಖತ್ ಈಸಿ, ಅರ್ಥ ಆಗಿಲ್ಲ ಅಂದ್ರೆ ಅಷ್ಟೇ ಕಷ್ಟ. ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಒಂದ್ಸಲಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈಸಿ ಸಬ್ಜೆಕ್ಟ್ ಅಂದ್ರೆ ಕ್ಯಾಡ್ ಅಂತಾನೆ ಹೇಳ್ಬೋದು. ಬಟ್ ನನಗೊಂದ್ ಸ್ವಲ್ಪ ಕ್ಯಾಡ್ ಫಸ್ಟ್ ಕಷ್ಟ ಅನಿಸ್ತು. ಒಂದ್ಸತಿ ಎಕ್ಸಾಮ್ ಬರೋದ್ರಲ್ಲಿ ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು, ಯಾಕಂದ್ರೆ ಈಸಿ ಇತ್ತು ಅಂತ ಅನಿಸ್ತು. ನೆಕ್ಸ್ಟ್ ಸಾಫ್ಟ್ ಸ್ಕಿಲ್ಸ್ ಸೇಮ್ ಇದೇ ತರ, ಐಸಿ ತರ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತರ ಏನಿಲ್ಲ. ಅದ್ರಲ್ಲೂ ಅಸೈನ್ಮೆಂಟ್ ಬರೆಯೋದು, ಅದ್ರಲ್ಲಿ ಏನ್ ಇದು ಮಾರ್ಕ್ಸ್ ಬರುತ್ತೆ, ಬಟ್ ಕ್ರೆಡಿಟ್ ಇರಲ್ಲ. ಕ್ರೆಡಿಟ್ ಅಂದ್ರೆ ಏನಂತ ಗೊತ್ತಿಲ್ಲದೋ ಪರವಾಗಿಲ್ಲ, ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಹೇಳ್ತೀನಿ ಆಯ್ತಾ. ಸಾಫ್ಟ್ ಸ್ಕಿಲ್ಸ್ ಏನಿರಲ್ಲ, ಬರೀ ಅಸೈನ್ಮೆಂಟ್ ಬರೆಯೋದು. ಇದು ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ಈಗ ಕಾಣಿಸ್ತಿದೆ ನನಗೆ. ಇದು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್. ಇದೊಂದು ನಿಮಗೆ ಕಾಣಿಸ್ತಿರ್ಲಿಲ್ಲ, ಅದಕ್ಕೋಸ್ಕರ ಸೆಲೆಕ್ಟ್. ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂದ್ರೆ ಸೇಮ್ ಐಡಿಟಿ ತರ ಒಂದು ಪ್ರಾಜೆಕ್ಟ್ ಮಾಡೋದು. ಬಟ್ ಇದಕ್ಕೆ ಎಕ್ಸ್ಟರ್ನಲ್ಸ್ ಇಂಟರ್ನಲ್ಸ್ ಎರಡು ಬಿಡ್ತಾರೆ. ಇದಕ್ಕೂ ಬರ್ತಾರೆ ಇಂಟರ್ನಲ್ಸ್ ಮತ್ತೆ ಎಕ್ಸ್ಟರ್ನಲ್ಸ್. ಬಟ್ ಇದಕ್ಕೆ ಕ್ರೆಡಿಟ್ ಇರುತ್ತಿದ್ರು. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಷ್ಟಾಗಿ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದ್ರೆ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ನಮಗೆ ಕ್ರೆಡಿಟ್ ಇಲ್ಲ. ಇದೇನಾದ್ರು ಹೊಸ 2025 ಸ್ಕೀಮ್ ಅಲ್ಲಿ ಏನಾದ್ರು ಕ್ರೆಡಿಟ್ ನಿಮಗೆ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ, ಓಕೆನಾ. ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಸೇಮ್ ಐಡಿಟಿ ತರನೇ ಆಯ್ತಾ. ನೀವೇ ಯಾವ ತರ ಇಂಟರ್ನಲ್ ಎಕ್ಸ್ಟರ್ನಲ್ ಅದೇ ತರ ಇಂಟರ್ನಲ್ ಎಕ್ಸ್ಟರ್ನಲ್ ಮಾಡ್ತಾರೆ, ಓಕೆನಾ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಗೊತ್ತಾಗಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆದಂಗೆ ಆಗುತ್ತೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ರೆಡಿಟ್ಸ್ ಯಾವುದು, ಕ್ರೆಡಿಟ್ಸ್ ಹೆಂಗ್ ತಗೊಳ್ಳೋದು, ಏನಕ್ಕೆ ಬೇಕು ಕ್ರೆಡಿಟ್ಸ್, ಅದ್ರ ಬಗ್ಗೆ ವಿಡಿಯೋನ